ಇದ್ದಿದ್ದೆ ಹಂಗೆ. ನನ್ಗಿಂತ ಡಬಲ್ ವೆಯ್ಟ್ ಇರೋ ಅಶ್ವಿನಿ ಅವರು ನನ್ನ ಮೈ ಮೇಲೆ ಬಂದು ಬಿದ್ದಾಗ ನಾನು ಹೆಂಗೆ ಅದನ್ನ ಟಾಲರೇಟ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ತುಂಬಾ ಕಷ್ಟ. ಯಾಕಂದ್ರೆ ನನಗೆ ನಿಯರ್ಲಿ 80 ಕಿಲೋ ಇದ್ದಾರೆ ಅವರು. ಸೊ ಅವ್ರ ವೆಯ್ಟು ನನ್ನ ಬಾಡಿ ಮೇಲೆ ಬಂದು ಬೀಳುತ್ತೆ. ಅಂಡ್ ಅವರು ಹಿಂಗೆ ನನ್ನನ್ನು ಎತ್ತಿ ತಳ್ಳೋದು ನೀವು ನೋಡ್ತೀರಾ ಅದ. ಸೊ ಆ ಸಂದರ್ಭ ಅವ್ರು ಪರ್ಚಿರೋದು ಇದೆಲ್ಲ ಸೇಮ್ ಆ ಟೈಮಲ್ಲಿ ಆಗಿರುವಂತ ಗಾಯಗಳು ಈ ತರ ತುಂಬಾ ಆಗಿದೆ. ಸೊ ಪ್ರೀವಿಯಸ್ ರೌಂಡ್ ಅಲ್ಲಿ ನಾನ್ ಮಾತ್ರ ಅಲ್ಲ, ಅವರು ನಂಗೆ ಪರಿಚಯ ಗಾಯಗಳಾಗಿದೆ, ಎಲ್ಲವೂ ಆಗಿದೆ. ಸೊ ಗಾಯಗಳು ಎಲ್ಲವೂ ಆಗಿತ್ತು. ಸೊ ಅದೊಂದು ಫಿಸಿಕಲ್ ಟಾಸ್ಕ್. ಅಂಡ್ ನನಗೆ ಅವ್ರು ಹಿಂಗ್ ಹಿಡ್ಕೊಂತಾರೆ. ನೀವು ನನ್ನ ವಿಟಿನಲ್ಲಿ ನೋಡಿರ್ಬೋದು. ನಾನು ಅದನ್ನ ನನ್ನ ವಿಟಿನಲ್ಲೇ ನೋಡಿದ್ದು. ಜಸ್ಟ್ ಅವ್ರು ನನ್ನನ್ನ ನೆಲಕ್ಕೆ ಹಾಕಿ ಹಿಂಗೆ 2 ಕೈಗಳನ್ನು ಒತ್ತಿ ಇದ್ ಮಾಡುವಾಗ ಅವ್ರ ಬಾಯಿಂದ ಎಂಜಿನ್ ನನ್ನ ಬಾಯೊಳಗಡೆ ಬೀಳುತ್ತೆ. ಸೊ ಹಂಗಾಗಿ ಅವ್ರ ಬಾಯಿ ಎಂಜಿಲ್ ನನ್ನ ಒಳಗಡೆ ಬಿದ್ದಿದ್ದಕ್ಕೆ ನಾನು ಥೂ ಅಂತ ಉಗಿತೀನಿ. ಸೊ ಬಟ್ ನನ್ಗೆಲ್ಲೋ ಅನ್ಸುತ್ತೆ ನಾನು ಅದನ್ನ ಅವ್ರ ಮುಖಕ್ಕೆ ಹೋಗಿಯೋದು ಬೇಕಾಗಿರ್ಲಿಲ್ಲ, ಸೈಡಲ್ಲಿ ಹೋಗಿಬೋದಾಗಿತ್ತು ಅಂತೆಲ್ಲ ಅನ್ಸಿತ್ತು. ಅಂಡ್ ಗೇಮಲ್ಲಿ ಪ್ರತಿ ರೌಂಡ್ಗೂ ಒಂದೊಂದು ರೂಲ್ಗಳು ಬದಲಾಗಿದ್ದು, ಎಲ್ಲೋ ಒಂದ್ ಕಡೆ ಅವ್ರಿಗೆಲ್ಲೋ ಫೇವರಿಸಮ್ ಮಾಡಿ ಉಸ್ತುವಾರಿ ಆಡ್ತಿದ್ದಾರೆ ಅಂತ ಅನ್ಸಿತ್ತು. ಆ ಎಲ್ಲ ಕೋಪಗಳ ಕಾರಣಕ್ಕೆ ಅದು ಹಾಗಾಯ್ತು.